ಸಾವಿರಾರು ಜೀವರಾಶಿಗಳು ಕೂಡ ನಾಶವಾಗ್ತಾ ಇದೆ. ತನ್ನ ಮೇಲೆ ಮನುಷ್ಯನಿಂದ ಆಗ್ತಾ ಇರುವಂತಹ ದೌರ್ಜನ್ಯನ ಖಂಡಿಸೋಕೆ ಸ್ವತಃ ಭೂಮಿ ತಾಯಿನೇ ಎದುರಿಗೆ ಬರಬೇಕಾಗಬಹುದು. ಎಸ್, ಸಮಾಜದ ಕಣ್ಣು ತೆರೆಸುವಂತಹ ಒಂದು ಅದ್ಭುತವಾದ ನಾಟಕವನ್ನು ನಿಮ್ಮ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾರೆ ವಿದ್ಯಾಸೌಧ ನರ್ಸರಿ ಶಾಲೆ ಕೆಆರ್ಡಿಬಿ ಶಿಕ್ಷಕಿಯರು. ಸ್ವಾಗತಿಸಿ. ಓಡಾಡ್ತೋಗಲ್ಲ, ಏನ್ ಬೇಕೋ? ನ್ಯಾಯ ಕಣೋ, ಬೇಕೇ ಬೇಕು. ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಕೇಳ್ತೀನಿ, ನ್ಯಾಯ ಕೇಳ್ತೀನಿ. ಏನ್ ಅನ್ಕೊಂಡಿದ್ದಾರೆ ಇವರೆಲ್ಲ? ಯಾರು ಕಣೋ? ರಾಜಕೀಯದವರು. ಏನ್ ಅನ್ಕೊಂಡಿದ್ದಾರೆ ಈ ರಾಜಕೀಯದವರು? 3 ವರ್ಷದಿಂದ ಮಳೆ ಬೆಳೆ ಏನು ಇಲ್ಲದೆ ನಮ್ ರೈತರೆಲ್ಲ ಕಷ್ಟ ಪಡ್ತಿದ್ರು, ಸಾಯ್ತಿದ್ರು. ಅದ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡ್ದಲೇ ಇರೋ ತರ ಈ ಪಕ್ಷದವ್ರು ಆ ಪಕ್ಷದವ್ರನ್ನ, ಆ ಪಕ್ಷದವ್ರು ಈ ಪಕ್ಷದವ್ರನ್ನ ರೆಸಾರ್ಟಿಗೆ ಕರ್ಕೊಂಡು ಹೋಗ್ಬೇಕಾ? ಯಾವ್ದೋ ಒಂದು ಸುಮ್ಮನೆ ಯಾವ್ದೋ ಒಂದು ರೆಸಾರ್ಟಿಗೆ ಕರ್ಕೊಂಡು ಹೋಗ್ಬಿಟ್ಟು ಡೀಲ್ ಮಾಡೋದೇ ದೇಶದ ದೊಡ್ಡ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಒಂದು ಒಳ್ಳೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಈ ರೈತರ ಪರ ಹೋರಾಟ ಮಾಡ್ತಿರೋ ನಾಯಕನೇ ಅಲ್ಲ. ಮಾತು ಬರೋಣ, ನೀನ್ ಹೋರಾಟಗಾರನೇ ಅಲ್ಲ. ಲೇ, ಹೆಂಗೈತೆ ಮೈಗೆ? ಸಾರಿ ಕಣಣ್ಣ, ಹೋರಾಟಕ್ಕೆ ಇನ್ನೊಂದು ಹೆಸರೇ ನೀನು ಅಂತೆ. ಹಂಗ್ ಬಾರ್ಲ ದಾರಿಗೆ ನೋಡ್ಲಾ ಸೋಮ, ಈ ಹೋರಾಟದ ಹೆಸರಲ್ಲಿ ಒಂದ್ ಸ್ಟ್ರೈಕ್ ನಡೆಸ್ಬಿಟ್ಟು ಅದ್ರಲ್ಲಿ ಬರೋ ಅಷ್ಟೋ ಇಷ್ಟೇನ ಎಲ್ಲ ಕೇಳೋಣ, ಎಲ್ಲ ಕೇಳಿಸ್ಕೊತವೆ. ಬುದ್ಧಿ ಇದೆ ಸೋಮ. ನೋಡ್ಲಾ ಸೋಮ, ಹೋರಾಟದ ಹೆಸರಲ್ಲಿ ಸ್ವಲ್ಪ ಜಾಸ್ತಿ ಇದೆ. ನೋಡ್ಲ ಸೋಮ, ಹೋರಾಟದ ಹೆಸರಲ್ಲಿ ಒಂದು ಸ್ಟ್ರೈಕ್ ನಡೆಸಿ ಅದ್ರಲ್ಲಿ ಬರೋ ಅಷ್ಟು ಇಷ್ಟನ ನಾವಿಬ್ರು ಸೇರ್ಕೊಂಡ್ಬಿಟ್ಟು ಹಂಗೆ ಬಾಚ್ಕೊಂಡ್ಬಿಡ. ಹಿಂಗಲ್ಲ ಸೋಮ, ಹಂಗೆ ಬಾಚ್ಕೊಂಡ್ಬಿಡೋಣ. ಹಾ, ಹೆಂಗಿದೆ ನನ್ನ ಐಡಿಯಾ? ಒಳ್ಳೆ ಐಡಿಯಾ ಬರೋಣ ರೀ. ಮರ್ಬಿಟ್ರಾ? ನೆನಪಿದೆ, ನಿನ್ಗೊಂದು ಡೈಮಂಡ್ ನೆಕ್ಲೆಸ್ ತಾನೆ. ಹೋರಾಟ ಮುಗಿಸಿದ ತಕ್ಷಣನೇ ಬರೋದ್ರಲ್ಲಿ ನಿನ್ಗೊಂದು ಡೈಮಂಡ್ ನೆಕ್ಲೆಸ್ ಮಾಡಿಸ್ಬೇಕು. ಹಚ್ಕೊಳಕ್ ಕಾಣಿಸ್ತಿದೆ, ನನ್ಗೆ ಏನ್ ಕೊಡ್ತಾರೋ ಗೊತ್ತಿಲ್ಲ. ಮರಿಬೇಡಿ, ಡೈಮಂಡು. ಸುಮ್ಮ ಏನಂದ್ರೆ ಒಳ್ಳೆ ಜೋಡಿ ಕಣದ. ಹೆಂಗೆ ನಾವಿಬ್ರು ಹಾಗಂತ ನಾನು ಬೆಂಗಳೂರಿಗೆ ಬರ್ಬೋದಾ? ಕಣಪ್ಪ, ನಿನ್ ಮನೇಲಿ ಆರಾಮಾದ್ರೆ ಎಷ್ಟು ಇಲ್ಲ ಅಂದ್ರೆ ನಿನ್ ಬ್ಯೂಟಿ ಹಾಳಾಗ್ಬಿಡುತ್ತೆ. ನಾನು ನಿನಗೆ ತಗೊಂಡ್ಬಂದು ಕೊಡ್ತೀನಿ. ಓಕೆ ಸುಂದ್ರಿ, ಏನು ಸೋಮ? ಸೂಪರ್ ಜೋಡಿ ಅಂತೆ. ಬರ್ತಾ ಬರ್ತಾ ಮಾತು ಜಾಸ್ತಿ ಆಗ್ತಿದೆ. ಹಾ, ನೋಡು ಸೋಮ, ಇವತ್ತು ರಾತ್ರಿನೇ ನನ್ ಮೂರ್ಖ ನಿಂದ ರೇರ್ಕ ಬೆಂಗಳೂರಿಗೆ ಹೋಗಕ್ಕೆ ಹೋರಾಟಕ್ಕೆ ಎಲ್ಲಾನು ತಯಾರಿ ಮಾಡ್ಕೊಂಡ್ಬಿಡು. ಹಾಗಂತ ರೈತರನ್ನೆಲ್ಲ ನನ್ನ ಕಾಲು ಕೂರಿಸ್ಬೇಡ ನೀನು. ಅವ್ರು ಬರೋದ್ ಬೇಡವಾ? ಮತ್ತೆ ಅವ್ರು ಬರ್ಬೇಕು. ಅವ್ರು ಬಂದ್ರೇನೆ ನಮ್ಮ ಹೋರಾಟಕ್ಕೆ ಒಂದು ಕಳೆ. ಮತ್ತೆ ಅವ್ರು ಹೆಂಗ್ ಬರ್ತಾರೆ? ಅದಕ್ಕೆ ಅಂತಾನೆ ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳ್ಬಿಟ್ಟು ಒಂದ್ 200-300 ಪುಸ್ತಕತೆ ರೈಲ್ವೆ ಟಿಕೆಟ್ ಬುಕ್ ಮಾಡಿಸಿದ್ದೀನಿ. ಇದಕ್ಕೆ ಕಮ್ಮಿ ಇಲ್ಲ ಬಿಡು ನೀನು. ಯಾಕೋ ಸೋಮ ಏನಂದ್ರೆ ಅದ್ರಲ್ಲಿ ಬರೋ 500 ರೂಪಾಯಿನ ಹಂಗೆ ವಸೂಲಿ ಮಾಡ್ಬಿಡ್ತೀನಿ. ಅಪ್ಪ, ಅದೇನು ರೈತರ ಪರವಾಗಿ ಹೋರಾಟ ಅಂದ್ರಲ್ಲ? ಮಳೆ ಬೆಳೆ ಇಲ್ದೆ, ರೊಟ್ಟಿ ಮಾಡಕ್ ಇಟ್ಟಿಲ್ದೆ ಹೆಂಡತಿ ಮಕ್ಕಳು ಉಪವಾಸ ಸಾಯ್ತವ್ರೆ. ನೋಡು ಮಲ್ಲಣ್ಣ, ನಿಮ್ಗಳಿಗೋಸ್ಕರನೇ ನಿಮ್ ನೋವನ್ನೆಲ್ಲ ಹೋಗಿಸ್ಬಿಟ್ಟು ನಿಮ್ ಜೀವನದಲ್ಲಿ ಹೊಸ ಬೆಳಕು ಬರ್ಬೇಕಂತಾನೇ ಹೋರಾಟ ಮಾಡ್ತಿರೋದು. ಮತ್ತೆ ಹಂಗಾದ್ರೆ ನಾನು ನಿಮ್ ಜೊತೆ ಬೆಂಗಳೂರಿಗೆ ಬರ್ಬೋದಾ? ಹ್ಞೂ ಮಲ್ಲಣ್ಣ, ಇವತ್ತು ರಾತ್ರಿನೇ ನಮ್ ಜೊತೆ ನೀನು ಟ್ರೈನಲ್ಲಿ ಬಂದ್ಬಿಡು. ಎರಡೇ ದಿವಸ ಉಪವಾಸ ಕುಂತ್ರೆ ಸರ್ಕಾರದಿಂದ ತಾನಾಗಿ ಪರಿಹಾರ ಬಂದ್ಬಿಡುತ್ತೆ. ಬರ್ಬೇಕಾದ್ರೆ 500 ರೂಪಾಯಿ ತಗೊಂಡ್ಬರ್ಬೇಕು. ನನಗಲ್ಲ, ರೈಲ್ವೆ ಟಿಕೆಟ್ಗೆ 500 ರೂಪಾಯಿನ ಹೊಟ್ಟೆಗೆ ಇಟ್ಟಿಲ್ಲ ಅಂತದ್ರಲ್ಲಿ ನನ್ನಂತ ಪರದೇಶಿಗೆ ಎಲ್ಲಿಂದ ಬರಬೇಕು ಅಷ್ಟೊಂದು ದುಡ್ಡು? ನೋಡು ಮಲ್ಲಣ್ಣ, ನಮ್ಮ ಮಾತನ್ನ ಕೇಳ್ಕೊಂಡು ನಮ್ಮ ಜೊತೆ ಬರೋದಾದ್ರೆ ಕರ್ಕೊಂಡು ಹೋಗ್ತೀವಿ, ಇಲ್ಲ ಅಂದ್ರೆ ಏನ್ ಮಾಡ್ಕೋತೀಯೋ ಅದು ನೀನಿಗೆ ಬಿಟ್ಟಿದ್ದು. ನೋಡು ಸೋಮ, ನಾಳೆ ಹೋಗಕ್ಕೆ ಕಾರ್ ರೆಡಿ ಮಾಡೋ. ನಂದು ಇವರಿಂದ ಏನು ಉಪಯೋಗ ಇಲ್ಲ. ನಾನಿರಲ್ಲ, ಹೋಗ್ತೀನಿಯಪ್ಪ, ಹೋಗ್ತೀನಿ. ನಿಂತ್ಕಳ, ನಿಂತ್ಕಳ, ನಿಂತ್ಕಳ. ಬೇಡ ಬೇಡ ಅಂದ್ರು ಹಠಕ್ ಬಿದ್ದಿ
ಇಂಜಿನಿಯರಿಂಗ್ ಓದಿಸಿದ್ರಿ. ಆದ್ರೆ ಈಗ ನೋಡಿ ನಾನು ಓದಿರೋ ಎಜುಕೇಶನ್ ತಕ್ಕನಾಗೆ ಹೈಟೆಕ್ ಜಾಬ್ ಸಿಗ್ತಾ ಇಲ್ಲ. ಈ ಕಡೆ ಬಂದ್ರೆ ಅಕಸ್ಮಾತ್ ಸಿಕ್ಕಿದ್ರು ಕಮಿಟ್ಮೆಂಟ್ ಒಳಗೆ ಸಿಕ್ಕಾಕೊಂಡು ಒದ್ದಾಡೋ ಹಾಗಾಗಿದೆ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ, ನೀನು ಓದ್ಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿರೋ ನಾನು ನಿನ್ ಮಾತು ಕೇಳೋಣ ಅಂತೀನ. ಅದೇನ್ ಹೇಳವ? ಅಪ್ಪ ಹೇಗಿದ್ರು ನಮ್ಮ ತೋಟದಲ್ಲಿ ಬೆಳೆನೂ ಬೆಳೀತಿಲ್ಲ, ಮಣ್ಣು ಫಲವತ್ತತೆನೂ ಉಳ್ಕೊಂಡಿಲ್ಲ. ಆ ಬಾವಿ ಕೊಡ್ಸಿರೋದು ಪಾತಾಳ ನೋಡ್ತಿದೆ. ಅದಕ್ಕೇನೆ 18 ಎಕರೆ ಜಮೀನ ಒಳ್ಳೆ ಸೈಟ್ ಮಾಡಿ ಮಾರಿದ್ರೆ ಒಂದೇ ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಬರುತ್ತೆ. ನಾವಲ್ಲ, ನಮ್ಮ ತಲೆಮಾರೆಲ್ಲ ಕೂತ್ಕೊಂಡು ತಿನ್ಬೋದು. ಏನೋ ಹಿಂಗನ್ಬಿಟ್ಟೆ. ನಮ್ ತಾತ ಮುತ್ತಾತಂದ್ರು ಬದುಕಿ ಬಾಡಿ ನಮ್ಗೆ ನೆರಳಾಗಿರ್ಲಿ ಅಂತ ಮಾಡಿಟ್ಟಿರೋ ಆಸ್ತಿನ ಮಾರ್ಬಿಡುವಂತೀಯಲ್ಲೋ? ಬೇಡ ಕಣೋ, ಇದ್ಯಾಕೋ ನನ್ ಸರಿ ಕಾಣಿಸ್ತಾ ಇಲ್ಲ. ಅಪ್ಪ ಅಪ್ಪ ಹಾಕಿದ್ದು ಆಲದ ಮರ ಅಂತ ಕೈ ಕಟ್ಕೊಂಡು ಕೂರಕ್ಕಾಗುತ್ತಾ? ಅದಕ್ಕೆ ಅಂತಾನೆ ಕಾಲಕ್ಕೆ ಬದಲಾಗೋ ಜಾಂಟನ ಇರ್ಬೇಕು. ಸರಿ, ನಾನೀಗ ಏನ್ ಮಾಡುವಂತೀಯ? ಅಪ್ಪ ಹೆಂಗೂ ನಮ್ಮ ಭೂಮಿ ಈ ಕಡೆ ಹೈವೇ ಹತ್ರ ಇದೆ, ಈ ಕಡೆ ಬಂದ್ರೆ ಏರ್ಪೋರ್ಟಿಗೆ ಹತ್ರ ಇದೆ, ಸಿಟಿಗೂ ನಿಯರ್ ಇದೆ. ಇಂಥ ಒಳ್ಳೆ ಬಂಗಾರದಂತ ಭೂಮಿನ ಕೊಂಡ್ಕೊಳ್ಳಕ್ಕೆ ಕ್ಯೂ ಕ್ಯೂ ನಿಂತ್ಕೊಂತಾರೆ ಕಣಪ್ಪ. ಇದೇನೋ ನಿಜವೇನೋ? ಹ್ಞೂ ಕಣಪ್ಪ. ಯೋಜನೆ ನಂಗೆ ಹೊಳಿಲೇ ಇಲ್ಲ ನೋಡು. ನಡಿ, ನಮ್ ಜಮೀನ ಸೈಟ್ ಮಾಡಿ ಮುಂದಿನ ದಾರಿ ನೋಡೋಣ. ಬಾ ಬಾ. ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ನಮ್ ಭೂಮಿನ ನಾವು ಮಾರಿದ್ರೆ ಅಷ್ಟೊಂದು ಲಾಭ ಬರ್ತದ? ಹ್ಞೂ ಮಲ್ಲಣ್ಣ, ಡೆಫಿನೆಟ್ಲಿ. ನನ್ನ ಯಜಮಾನ್ರೆ, ನನ್ನ ಭೂಮಿನೂ ಹೆಚ್ಚು ಕಮ್ಮಿ 4 ಎಕರೆ. ಅದ್ರಾಗ 1 ಎಕರೆ ಪೂರಾ ಹಾಳಾಗೈತಿ. ಮಳೆ ಇಲ್ಲದೆ ದಿಕ್ಕೇ ತೋಚ್ದಂಗಾಗೈತಿ. ಅದ್ರಲ್ಲಿ ಅದೇನೋ ಪರಿಹಾರ ಮಾಡ್ಕೊಂಡಿದ್ದೀರಲ್ಲ, ಅದನ್ನ ನನಗೂ ಹೊಸಿ ಹೇಳಿ ಸಹಾಯ ಮಾಡಿ ಸ್ವಾಮಿ. ನೋಡ್ ಮಲ್ಲಣ್ಣ, ಜಮೀನಿದೆ ಅಂತ ಹೆಂಗೆ ಅಂದ್ರೆ ಹಂಗೆ ಮಾರಕ್ಕಾಗಲ್ಲ. ಅದಕ್ಕೆ ಆದ ರೂಲ್ಸು ರೆಗ್ಯುಲೇಷನ್ಸು ಮತ್ತೆ ಗಾಳಿ ನೀರು ಬೆಳಕಿನ ವ್ಯವಸ್ಥೆ ಎಲ್ಲ ಸರಿಯಾಗಿ ಮಾಡಿಸಿರ್ಬೇಕು. ಅದು ತುಂಬಾ ಹಣ ಖರ್ಚಾಗುತ್ತೆ. ಏನು, ನಮ್ಮ ಭೂಮಿನ ನಾವು ಮಾರಾಟ ಮಾಡಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಾ? ಮತ್ತೆ ಕುರಿತು ಒಪ್ಪಿದ್ರೆ ತಾನೇ ಜನ ತಗೊಳೋದು. ನಡಿ ಮಗ, ನಾವು ಮನೆಗೆ ಹೋಗಿ ಕುತ್ಕೊಂಡು ಮಾತಾಡೋಣ. ಅಯ್ಯೋ, ಇವರಿಂದನು ಏನು ಉಪಯೋಗ ಇಲ್ಲ. ಹಿಂಗ್ ಬನ್ನಿ. 1 ನಿಮಿಷ, ಬಂದೆ. ಏನ್ ಮಗನ, ನೀನೇನ್ ಸಾಮಾನ್ಯನಲ್ಲ ಬಿಡು. ಅದೃಷ್ಟ ಲಕ್ಷ್ಮಿನೇ ನಿನ್ ಮುಂದ್ಕೊಂಡು ಬರ್ತಾ ಇದೆ ಅಂದ್ರೆ ಏನ್ ನಿನ್ ಯೋಗ ಅಂತೀನಿ. ಕುದೇ ಮಲ್ಲಣ್ಣ ಅಂತ ಒಳ್ಳೆ ಮನುಷ್ಯ. ನಮಸ್ಕಾರ ಮಲ್ಲಣ್ಣ. ನಮಸ್ಕಾರ ಬುದ್ಧಿ. ನೋಡ್ ಮಲ್ಲಣ್ಣ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ಮ ಊರಿನಲ್ಲಿ ನಾವು ವಿದ್ಯುತ್ ಉತ್ಪಾದನೆ ಮಾಡುವಂತ ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗಿರೋ ಭೂಮಿನ ಆಲ್ರೆಡಿ ಪರ್ಚೇಸ್ ಮಾಡಿ ಆಗಿದೆ. ಉಳಿದೇ ಇರೋದು ನಿಮ್ದು ಒಂದೇ ನೋಡಿ. ಅದ್ ಸರಿ, ನಿಮಗೆ ನಮ್ಮ ಭೂಮಿನೇ ಯಾಕೆ ಬೇಕು ಬುದ್ಧಿ? ನೋಡಯ್ಯ, ನಿಮ್ ಭೂಮಿ ನಮ್ ಕಂಪ್ನಿ ಕಟ್ಟಕ್ಕೆ ತುಂಬಾ ಚೆನ್ನಾಗಿದೆ. ಅಲ್ಲದೆ ಇಲ್ಲಿ ಉತ್ಪಾದನೆ ಆಗೋ ವಿದ್ಯುತ್ ನಾವು ಬೆಂಗಳೂರಿಗೆ ಕಳಿಸ್ತೀವಿ. ನೀವು ವಿದ್ಯುತ್ ಉತ್ಪಾದನೆ ಮಾಡಿ ಬೆಂಗಳೂರಿಗೆ ಕಳ್ಸಕ್ಕೆ ನಾವು ನಮ್ಮ ಭೂಮಿನ ಬೆಲೆ ಕೊಡ್ಬೇಕಾ? ಅಲ್ಲಯ್ಯ, ನೀನ್ ಇಲ್ಲಿ ಎಷ್ಟು ಸಂಪಾದನೆ ಮಾಡ್ತೀಯ? ಅದೇ ಈ ಭೂಮಿ ನಮಗ್ ಕೊಟ್ರೆ ನಿನಗ್ ಕೆಲಸ ಕೊಡಿಸ್ತೀನಿ, ಕೈ ತುಂಬಾ ಸಂಬಳ ಕೊಡಿಸ್ತೀನಿ. ಬುದ್ಧಿ ಬಾಳ ಒಳ್ಳೆಯವರು. ಮಾಡ ಕೆಲ್ಸ ಕೈ ತುಂಬಾ ಕಾಸು. ಚೆನ್ನಾಗಿದೆ ಸ್ವಾಮಿ ನೀವ್ ಹೇಳ್ತಿರೋದು. ರಟ್ಟಿ ಬಗ್ಸಿ ಬೆವರ್ಸಿ ಹೊಲ ಹೋದ್ರೆ ನಮ್ ಭೂಮಿ ತಾಯಿನೇ ಕೈ ತುಂಬಾ ಕಾಸು ಹೊಟ್ಟೆ ತುಂಬಾ ಅನ್ನ ಕೊಡ್ತಾಳೆ. ಅಂಥದ್ರಲ್ಲಿ ಫಲವತ್ತ ಬೆಳೆ ಬೆಳೆದಿರೋ ನಮ್ ಭೂಮಿನ ಕೇಳ್ತಿರಲ್ಲ. ನಮ್ ಭೂಮಿ ತಾಯಿನ ಮಾರ್ಕೊಳ್ಳೋದು ಒಂದೇ, ಹೆತ್ತವ ನೆನೆಗೆ ಚೂರಿ ಹಾಕೋದು ಒಂದೇ. ಓ ಗಾಡ್, ಟೆಲ್ ಹಿಮ್. ಇರ್ರಿ ಹಳ್ಳಿ ಜನ ನೋಡಿ ಗೊತ್ತಾಗಂಗಿಲ್ಲ ಬುದ್ಧಿ. ಏನ್ ಮಲ್ಲಣ್ಣ, ಮೂರ್ಖನಾಗ್ ಮಾತಾಡ್ತೀಯಲ್ಲ. ಅದೃಷ್ಟ ಲಕ್ಷ್ಮಿನೇ ನಿನ್ ಬಾಳ ಬಂತವಳೆ. ಈಗ ನೀನು ಈ ತರ ತಾಯಿ ತಾಯಿ ಅಂತ ಹೊಡ್ಕೊಂತೀಯಲ್ಲೋ. ಕಮಿಷನ್ ಆಸೆಗೆ ಮುಂದ್ ಮನೆ ದ್ರೋಹ ಬಗ್ಗೆ
ಇಲ್ಲಿವರೆಗೂ ಬಂದೆ. ನೀವಾಗೆ ನಿಮ್ ಭೂಮಿ ಕೊಡ್ಲಿಲ್ಲ ಅಂದ್ರೆ ನಮಗ್ ಹೆಂಗ್ ತಗೋಬೇಕು ಅಂತ ಚೆನ್ನಾಗಿ ಗೊತ್ತಿತ್ತು. ಚೀತು ಶತದಡ್ಡ ಮೂರ್ಖನಂಗೆ ಮಾತಾಡ್ತೀಯಲ್ಲೋ ಬಡ ರೈತ. ಇಡೀ ಸರ್ಕಾರನೇ ನಮ್ ಕೈಯೊಳಗಿದೆ, ನೀವೆಲ್ಲ ಯಾವ ಮಹಾ? ಒಳ್ಳೆ ತಲೆ ತಿಂತೀಯಲ್ಲೋ. ತಾಯಿ, ನಾನು ಬದುಕಿದ್ದಂಗೆ ನಿನ್ನ ಇನ್ನೊಬ್ರು ಕಾಲ್ ಮಾಡಕ್ಕೆ ನನಗಿಷ್ಟ ಇಲ್ಲ. ನನ್ನ ಹತ್ರನೇ ಪ್ರಾಣ ಇಲ್ಲ. ಇಲ್ಲಿಂದ ನಿನ್ನನ್ನು ಹೆಂಗೆ ಉಳಿಸ್ಕೊಳ್ಳಿ? ನಾನು ಸಾಯ್ತೀನಿ. ನಿಲ್ಲು. ಸಾಯ್ಬೇಕಾಗಿರೋದು ನೀನಲ್ಲ. ಯಾರದು? ನಾನು, ಭೂಮಿ ತಾಯಿ. ಅಮ್ಮ, ತಾಯಿ. ಏಳು ಕಂದ, ಮೇಲೆ ಹೇಳು. ಅಳ್ಬೇಡ. ನೀನು ನನ್ನ ಚೊಚ್ಚಲ ಮಗು. ನಿನ್ನನ್ನ ಹೀಗೆ ಅನಾಥ ಶವವಾಗೋಕೆ ಬಿಟ್ರೆ ತ್ರಿಕಾಲ ಪರ್ಯಂತ ಬ್ರಹ್ಮಾಂಡವನ್ನೇ ಸಾಕಿ ಸಲಹುತ್ತಿರುವ ನನಗೆ ಗೌರವವಾದರೂ ಎಲ್ಲಿಂದ ಸಿಕ್ಕಿತು? ಸಾಯಬೇಕಾಗಿರೋದು ನೀನಲ್ಲ, ಈ ಕೊಳತು ನಾರ್ತಿರೋ ರಾಜಕೀಯ ಲಾಭಕೋರ ಕಂಪನಿಗಳು, ಅಂಧಕಾರವನ್ನೇ ಬೆಳಕು ಅಂದ್ಕೊಂಡಿರೋ ಈ ಸಮಾಜ. ಚುನಾವಣೆ ಹತ್ರ ಬರ್ತಿದ್ದ ಹಾಗೆ ನೂರಾರು ಭರವಸೆಗಳನ್ನ ಕೊಟ್ಟು ಓಟ್ ಹಾಕಿಸ್ಕೊಂಡು ಕಣ್ಮರೆಯಾಗೋ ಈ ರಾಜಕಾರಣಿಗಳ ಮುಂದೆ ಒಬ್ಬ ರೈತ ಬಂದು ತನ್ನ ದುಃಖನ ಹೇಳ್ಕೊತಾ ಇದ್ರೆ ಕಂಡು ಕಾಣ್ದಿರೋ ತರ ಕಣ್ಮರೆಯಾಗ್ತಾ ಇದ್ದೀರಾ. ಏಳು ಕಂದ, ಮೇಲೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ನನ್ನ ಗಾಂಧೀಜಿಯ ಗ್ರಾಮ ಸ್ವರಾಜ್ಯದ ಕನಸು ಬರೀ ಕನಸಾಗೆ ಉಳಿದೋಯ್ತು. ಇದನ್ನ ನೀವು ಹೀಗೆ ಮುಂದುವರಿಸ್ಕೊಂಡು ಹೋದ್ರೆ ಸಮಾಜ ಕಟ್ಟೋಕ್ಕಾಗಲ್ಲ. ಈ ಸಮಾಜ ಉಳಿಬೇಕು ಅಂತ ಹೇಳಿದ್ರೆ ನೀವು ಮೊದಲು ಈ ರೈತನಿಗೆ ಗೌರವ ಕೊಡೋದನ್ನ ಕಲೀರಿ. ನಿಮ್ಮ ಸ್ವಾರ್ಥಕ್ಕಾಗಿ ಅನ್ನ ಕೊಡೋ ಭೂಮಿನ, ಕೆರೆ ಕಟ್ಟೆಗಳನ್ನ ಒಡೆದು ನಾಶ ಮಾಡಿ ಮರುಭೂಮಿನ ಸೃಷ್ಟಿ ಮಾಡ್ತಾ ಇದ್ದೀರಾ. ಇಂದಿನ ನಾಳೆ ನಿಮ್ಮ ನಾಳಿನ ಸುಖಕ್ಕಾಗಿ, ಇಂದಿನ ಸುಖಕ್ಕಾಗಿ ನಿಮ್ಮ ನಾಳಿನ ಅಮೂಲ್ಯವಾದ ನಾಳೆಗಳನ್ನ ನೀವು ಕಳ್ಕೊತಾ ಇದ್ದೀರಾ. ಗಣಿಗಾರಿಕೆ ಹಾಗೂ ಅಮೂಲ್ಯವಾದ ಯೋಜನೆಗಳ ಅಡಿಯಲ್ಲಿ ಅತ್ಯಮೂಲ್ಯವಾದ ಅರಣ್ಯ ಸಂಪತ್ತನ್ನ, ಕೋಟ್ಯಾಂತರ ಜೀವರಾಶಿಗಳನ್ನ ಹಾಳು ಮಾಡಿ ನಿಮ್ಮ ನಾಡಿನ ಸುಖವನ್ನ ನೀವೇ ಕಳ್ಕೊತಾ ಇದ್ದೀರಾ. ನಿಮಗೆ ನಿಜವಾಗ್ಲೂ ಪ್ರೀತಿ ಗೌರವ ಅನ್ನೋದಿದ್ರೆ ಈ ರೈತನನ್ನ ಉಳಿಸಿ. ನೀವು ಈ ರೈತನ್ನ ಉಳಿಸಿದ್ರೆ ನನ್ನನ್ನ ಉಳಿಸ್ದ ಹಾಗೆ, ನಾನು ಉಳಿದ್ರೆ ನೀವೆಲ್ಲರೂ ಉಳಿತೀರಾ. ಹಣದಿಂದ ಅನ್ನ ಹುಟ್ಟಲ್ಲ. ಈ ಮಣ್ಣನ್ನ ಅನ್ನವಾಗಿಸ್ತಿರೋ ಹಣವಾಗಿಸ್ತಿರೋ ನೀವೇ ಯೋಚನೆ ಮಾಡಿ. ಕಂದ, ನೀನು ನನ್ನನ್ನು ನಂಬು ಕಂದ. ನೀನು ನಿನ್ನಂತ ನಿಜವಾದ ರೈತರು ಉರುಳಿಗೆ ಕೊಟ್ಟು ಇಲ್ಲವಾಗ್ತಿದ್ದಾರೆ. ನೀನು ನನ್ನನ್ನು ನಂಬು. ನಿನ್ನ ದಿನದ ಬಹುತೇಕ ಸಮಯವನ್ನ ನನಗೋಸ್ಕರ ಮೀಸಲಿಡು. ಕೆಲಸವಿಲ್ಲದೆ ಅಲೆದಾಡುವವರ ಸಂಘ ಬಿಟ್ಟು ಬಿಡು. ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರು ಎಂದ ಬಸವಣ್ಣನವರ ತತ್ವಕ್ಕೆ ಬದ್ಧನಾಗಿರು. ಕಷ್ಟನೂ ಸುಖನೂ ಇಬ್ಬರನ್ನು ಕೇಳದೆ ನೀಗಿಲನ್ನು ಹೊತ್ತ ದೊರೆಯೇ, ಧನಿಕನು ಶ್ರೀಮಂತನು ಎಲ್ಲ ಒಂದೇ ನೀನ